ಹೌದಾ? ಈ ಮಕ್ಳು ನೋಡಿ ಈ ನಮಿ ಉರಿತ್ರಲ್ಲ ಬಿಸ್ಲಾಗೆ, ಅಲ್ಲ ಅವ್ರಿಗೆ ಸಾಕು ಆಗುದಿಲ್ಲ ಕೇಳಿ. ಹಾಂ, ಇವತ್ತು ಜೂನ್ 1, ನಾಳೆ ಸೋಮವಾರ ಸಾಲಿ ಶುರು ಅಲ್ಲಿ ಮಕ್ಕಳಿಗೆ. ಹಾಂ, ಆ ನಮಿ ಅಭ್ಯಾಸ ಮಾಡಿಕೊಟ್ರೆ ಒಂದು ಅಭ್ಯಾಸ ಮಾಡಲಿಲ್ಲ. ಹೌದು, ಅದೇಟು 100 ಒತ್ತಕ್ಷರ ಬರ್ಕೊಬರು ಕೇಳಾರಂತೆ, ಒಂದು ಒತ್ತಕ್ಷರ ಬರಲಿಲ್ಲ. ಹಾಂ, ಆ ಜೋಡ್ಗೇರಿ ಪಟ್ಟಿ ತಂದ ಕಡೆನೆ ಎಂಥದ್ದು ಬರಲಿಲ್ಲ, 2 ಹಾಳಿಯನ್ನ ಬರ್ದಾನೆ. ಇಂಗ್ಲೀಷ್ ಬರ್ಕೊಟ್ರೆ 4 ಗೆರೆ ಪಟ್ಟಿಲಿ ಎಂಥದ್ದು ಬರಲ್ಲ, ಒಟ್ಟು ಪಟ್ಟಿ ತಂದಿಟ್ಕೊಂಡ್ರು ಎಂಥದ್ದು ಬರಲಿಲ್ಲ ಹೇಳಿ. ಬರೀ ಕ್ರಿಕೆಟ್ ಆಡೋದು, ಅಲ್ಲಿ ಹಾಣಿಗಿಂಡಿ ಆಡೋದು, ಗೆದ್ದು ಬೆಲ್ದಾಗೆ ಕಾಣೋದಿಲ್ಲ. ನಂಗೆ ಗೊತ್ತಿಲ್ಲ, ಇದೋಡು ಬಾಯರೇನಾರು ನಂಗೆ ಅಪ್ಪ ಅಮ್ಮ ಕರ್ಕ ಬಂದು ಹೇಳಿ, ನಾ ಬರೋದಿಲ್ಲ, ನಿಮ್ಮ ಅಪ್ಪಗೆ ಕರ್ಕೊಂಡು ಹೋಗಲಕ್ಕ. ಹಾಂ, ನೋಡ್ತೇವಳಿ ನೀನು. ಅಜ್ಜಿ ಮನೆಗೆ ಹೋಗ್ಬೇಕಾರೆ ಒಟ್ಟು ಪಟ್ಟಿ ಚೀಲ ತುಂಬ ಹೋಗಿದೆಯಲ್ಲ, ನಾ ಅಜ್ಜಿ ಮನೆಗೆ ಹೋಗೋ ಬರೀತೆ, ಇಲ್ಲಿ ಬರುವುದಿಲ್ಲ ಹೇಳ್ಕೊಂಡು. ಹಾಂ, 2 ಹಾಳಿನಾರು ಬರ್ದಿದ್ಯಾ, ಇದೋಡ ಒಟ್ಟು ಖಾಲಿ ಅದೇ. ಈಗ ಸಾಲಿ ಶುರು, ಆ ರದ್ದಿ ಪೇಪರ್ ತಂದಿಟ್ಟೇನೆ, ಪುಸ್ತಕಕ್ಕೆ ಪಟ್ಟಿಗೆಲ್ಲ ಬೈಂಡ್ ಹಾಕಿ ಬೈಂಡ್ ಹಾಕೊಳ್ಳಿಲ್ಲ. ಹಾಂ, ಆ ಹರಿಸಿನ ಒಟ್ಟು ಆ 4ನೇ ಪುಸ್ತಕ ಎಲ್ಲ ತಗೊಬಾಯಲಿಲ್ಲ ತಂದ್ಕಂಡ್ಯಾ? ಎಂಥದ್ದು ಇಲ್ಲ ಈ ಮಕ್ಕಳಿಗೆ, ಎಂತ ಸಾಲಿ ಕಲಿತ್ರ. ನೆಕ್ಸ್ಟ್ ಡೇ. ಹಾಂ, ಸುಮ್ಮನೆ ರೀ. ಹಾಂ, ಬನ್ನಿ. ಏನು ಮಗ ರಜೆಯಲ್ಲಿ ಕೊಟ್ಟದ್ದು ಒಂದು ಅಭ್ಯಾಸನೂ ಮಾಡಲಿಲ್ಲ. ಹಾಂ, ಹೌದು, ಎಲ್ಲ ಪಟ್ಟಿ ಖಾಲಿ ಅದೇ ನೋಡಿ, ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ, ನಿಮ್ಮ ಮಗ ಮಾತ್ರ ಮಾಡಲಿಲ್ಲ. ಯಾಕೆ ಕೇಳಿದ್ರೆ ನಂಗೆ ಆರಾಮಿಲ್ಲಾಗಿತ್ತು, ಅಜ್ಜಿ ಮನೆಗೆ ಹೋಗಿದೆ ಅಂತ. ಎಲ್ಲ ಅದು ಆರಾಮಿಲ್ದಿದ್ದು ಹೌದಾಗಿದ್ರೆ ಅವ್ನಿಗೆ ರಾಜಿ ಶುರು ಆದದ್ದೇ ಅವ್ನಿಗೆ ಬಿಗಿಲ್ ತೊಂಡಿ ಜರ ಆಗಿತ್ತಾ ಬರೋಕೆಲ್ಲ. ಕಡೆಗೆ ಅವ್ರ ಮಾವನು ಮದಿ ಆಗಿತ್ತಲ್ಲ, ನಾವೆಲ್ಲ ತಾಯಿ ಮನೆಗೆ ಹೋಗಿರು. ಅಲ್ಲಿ ಹೋಗ್ಬೇಕಾರೆ ಅವ್ನ ಪಟ್ಟಿ ಪುಸ್ತಕ ಎಲ್ಲ ತಕಾಯ ನಾ ಬರ್ಕೋಬೇಕು ಅಂತ ಹೇಳ್ದೆ. ನಂಗೆ ಚೀಲ್ದಾಗ ಹಾಕ್ಬೇಕಾರೆ ಮರ್ತೋಗ್ಬಿಡ್ತು, ಹಂಗೆ 1 ತಿಂಗಳಲ್ಲೇ ಉಳಿದ್ರೆ ಹಂಗಾಗಿ ಬರೋಕ್ಕಾಗಲಿಲ್ಲ. ನಾವು ಈಗ ನಾಳೆಗೆಲ್ಲ ಬರ್ಸ್ಕೊಬತ್ತೆ. ಹಾಂ, ಇದೊಂದು ಸಲ ಬಿಡಿ ಆಗ. ಹಾಂ, ಆಯಿತು. ಕಡೆಗೆ ನೀವು ಶಾಲೆಯಲ್ಲಿ ಬಾಯರ್ ಎಂಥದ್ದು ಕಲಿಸೋದಿಲ್ಲ ಅಂತ ಹೇಳ್ತೀರಿ, ಮಕ್ಕಳು ಅಭ್ಯಾಸ ಮಾಡ್ಕೊಂಡು ಬರ್ದಿರೋದು ಹೇಳೋದಿಲ್ಲ. ಆಯಿತು, ನಡೀರಿ. ನೀ ಬರ, ಎಲ್ಲೋಯ್ತಾ ನಿಂದು, ತಗೋಬಾಯ್ಲೆ ಪಟ್ಟಿನ.